ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕೇಂದ್ರ ಸರ್ಕಾರನೋ ಅಥವಾ ರಾಜ್ಯ ಸರ್ಕಾರನೋ ಬಜೆಟ್ ಮಂಡಿಸುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜನಸಾಮಾನ್ಯರಲ್ಲಿ ಒಂದಿಷ್ಟು ನಿರೀಕ್ಷೆಗಳು ಗರಿಗೆದರುತ್ತೆ. ಈ ಬಜೆಟ್ನಿಂದಾಗಿ ನನಗೇನು ಸಿಗಬಹುದು, ನನ್ನ ಊರಿಗೆ ಏನು ಸಿಗಬಹುದು, ದೇಶಕ್ಕೆ, ರಾಜ್ಯಕ್ಕೆ, ಈ ರೀತಿಯ ಲೆಕ್ಕಾಚಾರಗಳು ಆರಂಭ ಆಗುತ್ತೆ. ಟ್ಯಾಕ್ಸ್ ಕಡಿಮೆ ಆಗುತ್ತಾ? ಮೊದಲೇ ಟ್ಯಾಕ್ಸು ಕಟ್ಟಿ ಕಟ್ಟಿ ಬಳಲಿ ಬಸವಳಿದು ಹೋಗಿದ್ದಾರೆ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವರೆಲ್ಲರೂ. ಮತ್ತೊಂದೆಡೆ ಈ GST ಪ್ರಾಬ್ಲಮ್ಮು, ಮತ್ತೊಂದು ಕಡೆ ಬೆಲೆ ಏರಿಕೆಯ ಸಮಸ್ಯೆ, ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಗಬಹುದೇನೋ ಅಂತ ಆಸೆ ಕಂಗಳಲ್ಲಿ ದೇಶದ ಜನ ಬಜೆಟ್ನತ್ತ ನೋಡ್ತಾರೆ. ಸದ್ಯ ಮತ್ತೊಂದು ಬಜೆಟ್ ಮಂಡಿಸೋದಕ್ಕೆ ನಿರ್ಮಲಾ ಸೀತಾರಾಮನ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರದ ಅಥವಾ ನರೇಂದ್ರ ಮೋದಿಯವರ 2ನೇ ಅವಧಿಯ ಸರ್ಕಾರದ ಕೊನೆಯ ಬಜೆಟ್ ಇದು. ಈ ಬಜೆಟ್ ನಮಗೆ ಮೇಲೆ ಸಹಜವಾಗಿ ನಿರೀಕ್ಷೆ ಇದೆ. ಏನಾಗಬಹುದು, ಏನು ಸಿಗಬಹುದು ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿದೆ. ಒಂದೆಡೆ ಜನಸಾಮಾನ್ಯರು, ಮತ್ತೊಂದೆಡೆ ಉದ್ದಿಮೆ ವಲಯ, ಮತ್ತೊಂದೆಡೆ ಬೇರೆ ಬೇರೆ ಸೆಕ್ಟರ್ಗಳು ಏನಿದ್ದಾವೆ, ಅದು MSMEಯಿಂದ ಹಿಡಿದು IT ಸೆಕ್ಟರ್ವರೆಗೆ ಎಲ್ಲರೂ ಕಾಯ್ತಾ ಇರೋದು ಅಥವಾ ಯೋಚನೆ ಮಾಡ್ತಾ ಇರೋದು ನಿರ್ಮಲಾ ಸೀತಾರಾಮನ್ ಮಂಡಿಸುವಂಥ 6ನೇ ಬಜೆಟ್ನಲ್ಲಿ ಏನು ಸಿಗಬಹುದು. ಸೊ ಈ ಕುತೂಹಲದ ಮಧ್ಯೆ ನಾಳೆ ಕೇಂದ್ರದ ಬಜೆಟ್ ಮಂಡನೆಯಾಗುತ್ತೆ. ಹಲವು ನಿರೀಕ್ಷೆಗಳು, ಒಂದಿಷ್ಟು ಆಶಾವಾದ. ಮೋದಿ ಸರ್ಕಾರದ ಈ ಅವಧಿಯ ಕೊನೆಯ ಬಜೆಟ್ ಇದು, ಅಥವಾ 2ನೇ ಮೋದಿ ಸರ್ಕಾರ ಅಥವಾ 2ನೇ ಅವಧಿಯ ಮೋದಿ ಸರ್ಕಾರದ ಕೊನೆಯ ಬಜೆಟ್ ಇದು. ನಿರ್ಮಲಾ ಸೀತಾರಾಮನ್ ಲೆಕ್ಕದ ಮೇಲೆ ದೇಶದ ಚಿತ್ತ ನೆಟ್ಟಿದೆ. ಮಧ್ಯಂತರ ಬಜೆಟ್ ಇದು, ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ. ಎಲೆಕ್ಷನ್ಗೆ ಸಿದ್ಧವಾಗುತ್ತಾ ಬಜೆಟ್ ಮುಖಾಂತರ ಕೇಂದ್ರ ಸರ್ಕಾರ? ದೊಡ್ಡ ಘೋಷಣೆಗಳೇನಾದರೂ ಜಾರಿಯಾಗುತ್ತಾ? ಘೋಷಣೆಗಳನ್ನು ಮಾಡಲಾಗತ್ತಾ? ಬದಲಾವಣೆಗಳೇನಾದರೂ ಫಿಕ್ಸ್ ಆಗುತ್ತಾ? ಅಥವಾ ಬದಲಾಗ್ತಾ ಇರುವಂಥ ಭಾರತಕ್ಕೆ ಈ ಬಜೆಟ್ ಪೂರಕವಾಗಿರುತ್ತಾ? ಯಾಕಂತಂದರೆ ಸಾಕಷ್ಟು ಬದಲಾವಣೆಗಳು ದೇಶದಲ್ಲಿ ಆಗ್ತಾ ಇದ್ದಾವೆ. ಅದಕ್ಕೊಂದು ರೋಡ್ ಮಾಡಿಕೊಡ್ಬೇಕಾದಂಥ ಕೆಲಸ, ದಾರಿ ಮಾಡಿಕೊಡಬೇಕಾದಂಥ ಕೆಲಸ ಬಜೆಟಲ್ಲಿ ಆಗಬೇಕು. ಅದಾಗತ್ತಾ ಅನ್ನೋದು ಬಜೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ರು ನೋಡೋಣ. 2024 के वर्ष का राम राम। साथियों, इस नए संसद भवन में जो पहला सत्र हुआ था, उसके आखिर में इस संसद ने एक बहुत ही गरिमापूर्ण फैसला लिया था, और वो फैसला था नारी शक्ति वंदन अधिनियम। और उसके बाद 26 जनवरी को भी हमने देखा किस प्रकार से देश ने कर्तव्य पथ पर नारी शक्ति के सामर्थ्य को, नारी शक्ति के शौर्य को, नारी शक्ति के संकल्प की शक्ति को अनुभव किया। और आज बजट सत्र का आरंभ हो रहा है, तब राष्ट्रपति द्रौपदी मुर्मू जी का मार्गदर्शन और कल निर्मला सीतारामन जी के द्वारा इंटरिम बजट, एक प्रकार से ये नारी शक्ति के साक्षात्कार का पर्व। ಪ್ರಧಾನಿ ಮಾತನಾಡಿದ್ದನ್ನ ಗಮನಿಸಿದ್ರಿ. ನಾನು ಒಂದು ವಿಚಾರವನ್ನ ಇಲ್ಲಿ ಹೇಳಬೇಕಾಗತ್ತೆ. ಸಾಮಾನ್ಯವಾಗಿ ಈ ಎಕನಾಮಿಕ್ಸ್ ಅಥವಾ ಆರ್ಥಿಕ ವಿಚಾರಗಳು ಅಂತಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಕಡಿಮೆ. ಬಜೆಟ್ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ಹೇಳಬೇಕಾಗತ್ತೆ. ಬಜೆಟ್ ಅಂದ್ರೆ ಕೇಂದ್ರ ಸರ್ಕಾರದ ಆದಾಯ ಮತ್ತು ಖರ್ಚಿನ ಲೆಕ್ಕ ಅಂತ ಸಿಂಪಲ್ ಆಗಿ ಹೇಳಬಹುದು. ಇನ್ನೂ ಅದನ್ನು ಸರಳೀಕರಿಸಿ ನಾನು ಹೇಳಬೇಕು ಅಂತಾದ್ರೆ, ನಿಮ್ಮದೊಂದು 5 ಜನ ಇರುವಂಥ ಕುಟುಂಬ ಅಂತ ಅಂದ್ಕೊಳ್ಳಿ. ನಿಮ್ಮ 5 ಜನ ಇರೋ ಕುಟುಂಬದಲ್ಲಿ 3 ದುಡಿತಾರೆ, 2 ಮನೆಯಲ್ಲಿರ್ತಾರೆ. ಇಡೀ ವರ್ಷದ ಖರ್ಚಿನ ಲೆಕ್ಕ, ಖರ್ಚು ಮತ್ತು ಆದಾಯದ ಲೆಕ್ಕವನ್ನು ಹಾಕ್ತೀರಿ ನೀವು. ಯಾವ ರೀತಿ? ಈ ವರ್ಷ
ಈ 3 ಜನ ದುಡಿಯುವ ಮೂವರು ನಮ್ಮ ಮನೆಯ ಸದಸ್ಯರು ಇಷ್ಟು ದುಡಿತಾರೆ. ಒಬ್ಬನಿಗೆ 20,000 ಸಂಬಳ, ಇನ್ನೊಬ್ಬನಿಗೆ 25, ಇನ್ನೊಬ್ಬನಿಗೆ 40. ಈ ರೀತಿ 3 ದುಡಿತಾರೆ. ವರ್ಷದ ಲೆಕ್ಕ ಅಂತ ಆದಾಗ ಇಷ್ಟು ಲಕ್ಷ ಆಯಿತು. ಇಷ್ಟು ಲಕ್ಷದಲ್ಲಿ ನಮ್ಮ ಖರ್ಚುಗಳೇನು? ಈ ವರ್ಷ ಹೊಸದೊಂದು ಫ್ರಿಡ್ಜ್ ತಗೋಬೇಕು ನಾನು, ಅಥವಾ ಮನೆಗೊಂದು AC ಹಾಕಬೇಕು, ಇನ್ನೊಂದು ಸ್ಕೂಟರ್ ಓಡಾಡೋದಕ್ಕೆ ತೆಗೆದುಕೋಬೇಕು, ಇದಕ್ಕೆ ಖರ್ಚಾಯಿತು. ಅದರ ಜೊತೆಗೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, ಇದು ಲೆಕ್ಕ. ಈ ರೀತಿಯ ಲೆಕ್ಕವನ್ನು ಏನಾದರೂ ನೀವು ಬರೆದಿಟ್ಟರೆ ಅದು ನಿಮ್ಮ ಮನೆಯ ಬಜೆಟ್ ಆಯಿತು. ಮನೆಯ ಬಜೆಟ್ ಒಂದು 10 ಲಕ್ಷನೋ 15 ಲಕ್ಷನೋ 20 ಲಕ್ಷದೋ ಮುಗಿದು ಹೋಗುತ್ತೆ. ಆದರೆ ಕೇಂದ್ರ ಸರ್ಕಾರದ ಬಜೆಟು ಹಾಗೇನೆ, ಇಷ್ಟು ಬರುತ್ತೆ ದುಡ್ಡು ಟ್ಯಾಕ್ಸಲ್ಲಿ, ಇಷ್ಟನ್ನು ಇಲ್ಲಿ ಖರ್ಚು ಮಾಡ್ತೀವಿ. ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ? ಒಂದು IIT ಮಾಡ್ತೀವಿ, ಒಂದು ಬ್ರಿಡ್ಜ್ ಕಟ್ತೀವಿ, ಒಂದು ರೋಡ್ ಮಾಡ್ತೀವಿ. ಈ ರೀತಿಯ ಲೆಕ್ಕಾಚಾರಗಳನ್ನು ದೇಶದ ಜನರ ಮುಂದೆ ಮಂಡಿಸಲಾಗುತ್ತೆ. ಈ ರೀತಿ ಖರ್ಚು ಮಾಡ್ತೀವಪ್ಪ ನಾವು ಮುಂದಿನ ಆರ್ಥಿಕ ವರ್ಷಕ್ಕೆ ಅನ್ನೋ ಲೆಕ್ಕಾಚಾರವನ್ನು ದೇಶದ ಜನರ ಮುಂದೆ ಇಡಬೇಕಾಗತ್ತೆ. ನಮ್ಮದು ಲಕ್ಷದಲ್ಲಿ ಲೆಕ್ಕ, ಮನೆಯ ಲೆಕ್ಕ ಅಂತಾದರೆ ದೇಶದ್ದೆಷ್ಟು ಗೊತ್ತಾ? 45 ಲಕ್ಷ ಕೋಟಿ. 45 ಲಕ್ಷ ಕೋಟಿ ಗಾತ್ರದ ಬಜೆಟು ಕಳೆದ ಬಾರಿ ಮಂಡನೆಯಾಗಿತ್ತು. ಈ ಬಾರಿ ಅದರ ಗಾತ್ರ ದೊಡ್ಡದಿರಬಹುದು, ಇನ್ನಷ್ಟು ಜಾಸ್ತಿ ಆಗಬಹುದು. ಈ ಬಾರಿ ನಾನು ಆಗಲೇ ಹೇಳಿದೆ ಮಧ್ಯಂತರ ಬಜೆಟ್ ಇದು. ವಾಟ್ ಈಸ್ ಮಧ್ಯಂತರ ಬಜೆಟ್? ಮಧ್ಯಂತರ ಬಜೆಟ್ ಅಂತಂದರೆ ಇದು ಎಲೆಕ್ಷನ್ ಇಯರು. ನೆಕ್ಸ್ಟ್ ಈಗ ನಾಡ್ದು ಎಲೆಕ್ಷನ್ ಆಗೋದಕ್ಕಿದೆ, ಹೊಸ ಸರ್ಕಾರ ಬರುತ್ತೆ. ಹೊಸ ಸರ್ಕಾರ ನರೇಂದ್ರ ಮೋದಿಯವ್ರದ್ದು ಬರುತ್ತೋ ಅಥವಾ ಇನ್ನೊಬ್ರದ್ದು ಬರುತ್ತೋ ಗೊತ್ತಿಲ್ಲ. ಹೊಸ ಸರ್ಕಾರ ಬಂದಾಗ ಮತ್ತೊಂದು ಬಜೆಟನ್ನು ಮಂಡಿಸ್ತಾರೆ ಅವರು. ಆ ಸರ್ಕಾರ ಮತ್ತೊಂದು ಬಜೆಟನ್ನು ಮಂಡಿಸುತ್ತೆ. ಅಲ್ಲಿಯವರೆಗೆ ಖರ್ಚು ಮಾಡೋದಕ್ಕೆ ಈ ದೇಶಕ್ಕೆ ಅಥವಾ ಈ ಸರ್ಕಾರಕ್ಕೆ ಅನುಮತಿಯನ್ನು ಬಜೆಟ್ ಮುಖಾಂತರ ಕೊಡಲಾಗುತ್ತೆ. ಅಂದರೆ ಒಂದು 3 ತಿಂಗಳಿನ ಖರ್ಚು ಇರುತ್ತಲ್ಲ, ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಬಜೆಟ್ ನೆಕ್ಸ್ಟ್ ಬಜೆಟ್ ಮಂಡಿಸ್ತಾರೆ ಅಂತ ಅಂದ್ಕೊಂಡ್ರೆ ಈ 3 ತಿಂಗಳ ಖರ್ಚಿನ ಲೆಕ್ಕ ಇದೆಯಲ್ಲ ಅದನ್ನೇ ಮಧ್ಯಂತರ ಬಜೆಟ್ ಆಗಿ ನಾಳೆ ಮಂಡಿಸ್ತಾರೆ. ಆದರೆ ಒಂದು ಇಡೀ ವರ್ಷದ ಲೆಕ್ಕಾಚಾರವನ್ನು ಕೊಡ್ತಾರೆ. ಖರ್ಚು ಮಾಡೋದಕ್ಕೆ ಅವಕಾಶ 3 ತಿಂಗಳಿಗೆ ಸಂಬಂಧಿಸಿದಂತೆ ಆ ಸೀಮಿತ ಪರಿಧಿಯನ್ನು ಹಾಕಿಕೊಳ್ಳಲಾಗುತ್ತೆ. ಇಷ್ಟೇ ಬಜೆಟು. ಈ ಬಜೆಟಿಗೆ ಸಂಬಂಧಿಸಿದಂತೆ ಈಗ ನಿರೀಕ್ಷೆಗಳಿರೋದು. ಇನ್ನು ಈ ಬಜೆಟ್ನ ಸಂಪ್ರದಾಯ ಕಾಲ ಕಾಲಕ್ಕೆ ಬದಲಾವಣೆಗಳಾಗಿದೆ. ಆ ಬದಲಾವಣೆಗಳು ಬಹಳ ಇಂಟ್ರೆಸ್ಟಿಂಗು ಅಂತಂದರೆ NDA ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಆಗಿದೆ. NDA ಸರ್ಕಾರ ಬಂದ ಕೂಡಲೇ ಬಜೆಟ್ನಲ್ಲಿದ್ದಂಥ ಒಂದಿಷ್ಟು ಸಂಪ್ರದಾಯಗಳನ್ನು ಬದಲಾಯಿಸ್ತಾ ಹೋಯಿತು. ಈಗ ಮೋದಿಯವರು ಅಂತಲ್ಲ, ಅದಕ್ಕಿಂತ ಮೊದಲು ವಾಜಪೇಯಿ ಅವರ ಕಾಲದಿಂದಲೇ ಈ ಕಲ್ಚರ್ ಸ್ಟಾರ್ಟ್ ಆಗಿದೆ. ಅಂದರೆ ಬಜೆಟ್ನಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಅಥವಾ ಆ ಸಂಪ್ರದಾಯದಲ್ಲಿ ಬದಲಾವಣೆ ಮಾಡಿಕೊಳ್ಳೋದು. ಹೇಗೆ? ಮೊದಲು ನಿಮಗೆ ನೆನಪಿರಬಹುದು ಅಂತ ನಾನು ಅಂದ್ಕೊಳ್ತೀನಿ, ಸಂಜೆ 5 ಗಂಟೆ ಹೊತ್ತಿಗೆ ಬಜೆಟ್ ಮಂಡನೆ ಆಗ್ತಾ ಇತ್ತು. ನೀವು 99ರ ಹಿಂದಕ್ಕೆ ಹೋದರೆ ಸಂಜೆ 5 ಗಂಟೆಗೆ ಬಜೆಟ್ ಮಂಡನೆ ಆಗ್ತಾ ಇತ್ತು. 2001ರ ನಂತರ ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸೋದಕ್ಕೆ ಶುರು ಮಾಡಿದರು. ಇಂಟ್ರೆಸ್ಟಿಂಗು ಅಂತಂದರೆ ನೀವು ಕೇಳಬಹುದು ಯಾಕೆ ಸಂಜೆ 5 ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ರು. ನಾವು ಬ್ರಿಟಿಷ್ ಕಲ್ಚರನ್ನು ಫಾಲೋ ಮಾಡ್ತಾ ಇದ್ವಿ. ಬ್ರಿಟನ್ನಲ್ಲಿ ನಮ್ಮ ಸಂಜೆ 5 ಗಂಟೆ ಅಂತಂದರೆ ಬ್ರಿಟನ್ನಲ್ಲಿ 11 ಗಂಟೆ 30 ನಿಮಿಷ ಬೆಳಗ್ಗೆ. ಸೊ ಅಲ್ಲಿ ಬ್ರಿಟನ್ ಕಲ್ಚರು ಅನ್ನೋ ಕಾರಣಕ್ಕಾಗಿ ನಾವು ಸಂಜೆ 5 ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ವಿ. ಈಗ ಅದು ಬೆಳಗ್ಗೆ 11 ಗಂಟೆಗೆ. ಅಂದರೆ 2001 ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು. ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಯಶವಂತ್ ಸಿನ್ಹಾ ಅವರು ವಿತ್ತ ಸಚಿವರಾಗಿದ್ದರು. ಅವರು 2001ರಿಂದ 11 ಗಂಟೆಗೆ ಬಜೆಟ್ ಮಂಡನೆ ಮಾಡೋದಕ್ಕೆ ಶುರು ಮಾಡಿದರು. ಇದರ ಜೊತೆಗೆ ಡೇಟ್ನಲ್ಲೂ ಕೂಡ ಬದಲಾವಣೆ ಆಯಿತು. ಹಿಂದೆ ಫೆಬ್ರವರಿ ತಿಂಗಳ ಕೊನೆಯ ದಿನ, ಅಂದರೆ ಕೆಲವೊಮ್ಮೆ ಫೆಬ್ರವರಿಲಿ 28, ಒಮ್ಮೊಮ್ಮೆ 29 ಬರುತ್ತೆ. ಆ ಕಾರಣಕ್ಕಾಗಿ ಫೆಬ್ರವರಿ ತಿಂಗಳ ಕೊನೆಯ ದಿನ ಬಜೆಟನ್ನು ಮಂಡನೆ ಮಾಡಲಾಗ್ತಾ ಇತ್ತು. ಆದರೆ ಮೋದಿ ಸರ್ಕಾರ ಬಂದ ನಂತರ 2017ರಿಂದ ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಮಾಡೋದಕ್ಕೆ ಶುರು ಮಾಡಲಾಯಿತು. ಅಂದರೆ ಫೆಬ್ರವರಿ 1ರಂದು ಬಜೆಟ್ ಮಂಡಿಸ್ತೀವಿ ಅಂತ. ಇನ್ನೊಂದಿತ್ತು ದೇಶದಲ್ಲಿ ಒಂದು ಕಲ್ಚರು, ರೈಲ್ವೆಗೆ ಪ್ರತ್ಯೇಕ ಬಜೆಟು ಅಂತ. 2016ರವರೆಗೂ ಕೂಡ ಈ ಕಲ್ಚರ್ ಇತ್ತು. ಈಗ ಏನು ಮಾಡಿದ್ದಾರೆ ಅಂತಂದರೆ ರೈಲ್ವೆ ಬಜೆಟನ್ನು ಕೂಡ ಯೂನಿಯನ್ ಬಜೆಟಲ್ಲಿ ಮರ್ಜ್ ಮಾಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ. ಈಗ ರೈಲ್ವೆಗೆ ಒಂದು ಪ್ರತ್ಯೇಕ ಬಜೆಟ್ ಇಲ್ಲ. ರೈಲ್ವೆಯ ಪ್ರತ್ಯೇಕ ಬಜೆಟ್ ಇದ್ದಿದ್ದು 2016-17ರ ನಂತರ ಇಲ್ಲ. 16ರಲ್ಲಿ ಪ್ರತ್ಯೇಕ ಬಜೆಟ್ ಮಂಡಿಸಿದ್ದು ಆಗಿನ ಸಚಿವರಾಗಿದ್ದಂಥ ಸುರೇಶ್ ಪ್ರಭು. ಇನ್ನು ಈ ಬಜೆಟ್ನ ವಿಚಾರಕ್ಕೆ ಬಂದಾಗ ಬ್ರೀಫ್ ಕೇಸ್ ಸಂಸ್ಕೃತಿ ಇತ್ತು. ಅಗೈನ್ ನಾನು ಹೇಳ್ತೀನಿ, ಅದು ಕೂಡ ಬ್ರಿಟನ್ ಸಂಸ್ಕೃತಿ ಅಥವಾ ಆಂಗ್ಲರ ಸಂಸ್ಕೃತಿ ಇತ್ತು. ಒಂದು ಸೂಟ್ ಕೇಸನ್ನು ಹೊತ್ಕೊಂಡು ಬರೋರು, ಆ ಸೂಟ್ ಕೇಸ್ನ ಒಳಗೆ ಬಜೆಟ್ ಕಾಪಿಗಳಿರೋದು. ಸೊ ಆ ಕಲ್ಚರಿಗೂ ಕೂಡ ಈಗ ಫುಲ್ ಸ್ಟಾಪ್ ಬಿದ್ದಿದೆ. 2021ರಿಂದ
ಅಂದರೆ 2018ರಿಂದ ಬ್ರೀಫ್ ಕೇಸ್ ಕಲ್ಚರಿಗೆ ಫುಲ್ ಸ್ಟಾಪ್ ಬಿತ್ತು. ಆನಂತರ ಒಂದು ಲೆದರ್ ಚೀಲದ ರೀತಿಯಲ್ಲಿ ತರ್ತಾ ಇದ್ರು. 2021ರ ನಂತರ ಸಂಪೂರ್ಣ ಪೇಪರ್ಲೆಸ್ ಬಜೆಟನ್ನು ಮಂಡಿಸಲಾಗ್ತಾ ಇದೆ. ಈ ಡಿಜಿಟಲ್ ಇಂಡಿಯಾ ಅನ್ನೋ ಆ ವಿಚಾರ ಆದ ನಂತರ ಪೇಪರ್ಲೆಸ್ ಬಜೆಟನ್ನು ಮಂಡಿಸಲಾಗ್ತಾ ಇದೆ. ಸೊ ಇದಿಷ್ಟು ಬಜೆಟ್ ಯಾವ ರೀತಿ ತನ್ನ ಸಂಪ್ರದಾಯಗಳನ್ನು ಅಥವಾ ಬಜೆಟ್ನ ಸಂಪ್ರದಾಯಗಳು ಯಾವ ರೀತಿ ಬದಲಾಗ್ತಾ ಹೋಯಿತು ಅನ್ನೋ ಡೀಟೇಲು. ನೆಕ್ಸ್ಟ್ ಇನ್ನೊಂದು ಬಹಳ ಕುತೂಹಲಕಾರಿ ಮಾಹಿತಿಯನ್ನು ಕೂಡ ಬಜೆಟ್ಗೆ ಸಂಬಂಧಿಸಿದಂತೆ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅದು ಯಾವುದು ಅಂತಂದರೆ, ನಿರ್ಮಲಾ ಸೀತಾರಾಮನ್ ನಾಳೆ ಒಂದು ಹೊಸ ದಾಖಲೆಯನ್ನು ಬರೆಯೋದಕ್ಕಿದ್ದಾರೆ. ಬಜೆಟ್ ಮಂಡನೆಯಲ್ಲಿ ದಾಖಲೆ ಸೃಷ್ಟಿ ಮಾಡೋದಕ್ಕಿದ್ದಾರೆ ನಿರ್ಮಲಾ ಸೀತಾರಾಮನ್. ಯಾವ ರೀತಿ ಅಂತಂದರೆ, ಮೊರಾರ್ಜಿ ದೇಸಾಯಿ ಅವರ ಸಾಲಿನಲ್ಲಿ ನಿರ್ಮಲಾ ಸೀತಾರಾಮನ್ ಕೂಡ ಸ್ಥಾನ ಪಡೆಯೋದಕ್ಕಿದ್ದಾರೆ. ಏನದು ದಾಖಲೆ? ಸತತ 6 ವರ್ಷಗಳ ಕಾಲ ಬಜೆಟ್ ಮಂಡಿಸಿದಂಥ ದಾಖಲೆ ಈಗ ಮೊರಾರ್ಜಿ ದೇಸಾಯಿ ಅವರ ಹೆಸರಲ್ಲಿದೆ. ಅಂದರೆ ಸತತ 6 ವರ್ಷಗಳು. ನಾನು ಹೆಚ್ಚು ಬಜೆಟ್ ಮಂಡಿಸಿದ್ದು ಹೇಳ್ತಾ ಇಲ್ಲ, ಸತತ ಕಂಟಿನ್ಯೂಸ್ 6 ಇಯರ್ಸು ಅದನ್ನು ಮೊರಾರ್ಜಿ ದೇಸಾಯಿ ಅವರು ಮಂಡಿಸಿದ್ದು ಈವರೆಗೆ. ಅಂದರೆ ಮೊರಾರ್ಜಿ ದೇಸಾಯಿ ನೆಹರು ಅವರ ಸಂಪುಟದಲ್ಲಿ ವಿತ್ತ ಸಚಿವರಾಗಿದ್ದರು. ಅವರು ಸತತವಾಗಿ 6 ಬಜೆಟ್ಗಳನ್ನು ಮಂಡಿಸಿದರು. ಈಗ ನಾಳೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸುವ ಮುಖಾಂತರ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮೊರಾರ್ಜಿ ದೇಸಾಯಿ ಅವರ ಸಾಲಿನಲ್ಲಿ ಸ್ಥಾನ ಪಡ್ಕೊಳ್ತಾರೆ. ಇದರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದರೆ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ದಾಖಲೆಯ ಹತ್ರ ಬರ್ತಾರೆ ಅಥವಾ ದಾಖಲೆಯ ಸಮದೂಗಿಸ್ತಾರೆ. ನಿರ್ಮಲಾ ಸೀತಾರಾಮನ್ 6ನೇ ಬಜೆಟ್ ನಾಳೆ ಮಂಡಿಸ್ತಾ ಇರೋದು. ಮನಮೋಹನ್ ಸಿಂಗ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ 6 ಬಜೆಟನ್ನು ಮಂಡಿಸಿದ್ದಾರೆ. ಆ ಮೂಲಕ ಅತಿ ಹೆಚ್ಚು ಸಲ ಬಜೆಟ್ ಮಂಡಿಸಿದ ಲೀಸ್ಟ್ನಲ್ಲಿ ನಿರ್ಮಲಾ ಅವರು ಸ್ಥಾನ ಪಡ್ಕೊಳ್ತಾ ಇದ್ದಾರೆ. ಆದರೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು? ಈ ಪ್ರಶ್ನೆಗೆ ಉತ್ತರ ಮೊರಾರ್ಜಿ ದೇಸಾಯಿ 10 ಸಲ ಬಜೆಟ್ ಮಂಡಿಸಿದ್ದಾರೆ. ಪಿ ಚಿದಂಬರಂ 9 ಸಲ, ಪ್ರಣಬ್ ಮುಖರ್ಜಿ 8 ಸಲ ಬಜೆಟ್ ಮಂಡಿಸಿದ್ದಾರೆ. ಒಂದು ವೇಳೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಆಯ್ಕೆಯಾಗಿ NDA ಸರ್ಕಾರ ಮತ್ತೆ ಬಂದು ನಿರ್ಮಲಾ ಸೀತಾರಾಮನ್ ಅವರೇ ವಿತ್ತ ಸಚಿವೆಯಾಗಿ ಮುಂದುವರೆದರು ಅಂತಾದರೆ, ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ, ಮುಂದುವರೆದರು ಅಂತ ಆದರೆ ನಿರ್ಮಲಾ ಸೀತಾರಾಮನ್ ಅವರು ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನು ಸರಿಗಟ್ಟಬಹುದು. ಕರ್ನಾಟಕದಲ್ಲಿ ಆ ದಾಖಲೆ ಇರೋದು ಸಿದ್ದರಾಮಯ್ಯ ಅವರ ಹೆಸರಲ್ಲಿ 14 ಬಾರಿ ಬಜೆಟ್ ಮಂಡಿಸಿದ್ದಾರೆ. 13 ಬಾರಿ ರಾಮಕೃಷ್ಣ ಹೆಗಡೆ, 14 ಬಾರಿ ಸಿದ್ದರಾಮಯ್ಯ, ಈ ಬಾರಿ 15ನೇದು ನಾಡಿದ್ದು ಅವರು ಬಜೆಟ್ ಮಂಡಿಸೋದಕ್ಕಿದ್ದಾರೆ. ಇದಿಷ್ಟು ನಾನು ಹೇಳಿರುವಂಥ ಡೀಟೇಲ್ ಏನಿದೆ ಇದು ಬಜೆಟ್ಗೆ ಸಂಬಂಧಿಸಿದಂತೆ ಬಜೆಟ್ನ ಇತಿಹಾಸ ಆಯಿತು. ನೆಕ್ಸ್ಟ್ ನಾನು ನಿಮ್ಮ ಮುಂದೆ ಇಡುವಂಥ ಮಾಹಿತಿ, ಈ ಬಾರಿ ಏನು ಎಕ್ಸ್ಪೆಕ್ಟೇಷನ್ ಇದೆ, ಏನು ನಿರೀಕ್ಷೆ ಇದೆ. ನಿರೀಕ್ಷೆ ದೊಡ್ಡದಿರುತ್ತೆ, ಆದರೆ ನಾನು ಸಾಮಾನ್ಯ ಜನರಲ್ಲಿರುವಂಥ ನಿರೀಕ್ಷೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ ರೀತಿ ಏನು ನಿರೀಕ್ಷೆ ಇದೆ? ನಾಳಿನ ಬಜೆಟ್ನಲ್ಲಿ ನೇರ ತೆರಿಗೆಯಲ್ಲಿ ಬದಲಾವಣೆಯ ನಿರೀಕ್ಷೆಯನ್ನು ದೇಶದ ಜನ ಇಟ್ಟುಕೊಂಡಿದ್ದಾರೆ. ನೇರ ತೆರಿಗೆ ಅಂತಂದರೆ ಆದಾಯ ತೆರಿಗೆ. ಆದಾಯ ತೆರಿಗೆಯ ಮಿತಿ ಈಗ ಇರೋದು ಓಲ್ಡ್ ಟ್ಯಾಕ್ಸಲ್ಲಿ 2.5 ಲಕ್ಷ, ನ್ಯೂ ಟ್ಯಾಕ್ಸಲ್ಲಿ 3 ಲಕ್ಷ. ಇದನ್ನು ಹೆಚ್ಚು ಮಾಡಬಹುದು ಅನ್ನೋದು ಜನರ ಬೇಡಿಕೆ. 2019ರಿಂದಲೂ ಕೂಡ ನಿರಂತರವಾಗಿ ಟ್ಯಾಕ್ಸ್ ಸ್ಲ್ಯಾಬ್ಗಳು ಬದಲಾವಣೆ ಆಗ್ತಾ ಇದ್ದಾವೆ ಅಥವಾ ಪದ್ಧತಿ ಬದಲಾವಣೆ ಆಗ್ತಾ ಇದೆ. ಆದಾಯ ತೆರಿಗೆ ಪಾವತಿಯಲ್ಲಿ ಸದ್ಯ 2 ಟ್ಯಾಕ್ಸ್ ರೆಜೀಮ್ಗಳಿದ್ದಾವೆ, ಅಂದರೆ 2 ಟ್ಯಾಕ್ಸ್ ಮೆಥಡ್ಗಳಿದ್ದಾವೆ. ಒಂದು ಓಲ್ಡ್ ಟ್ಯಾಕ್ಸ್ ರೆಜೀಮು, ಮತ್ತೊಂದು ನ್ಯೂ ಟ್ಯಾಕ್ಸ್ ರೆಜೀಮ್. ನ್ಯೂ ಟ್ಯಾಕ್ಸ್ ರೆಜೀಮನ್ನು ಬಹಳಷ್ಟು ಜನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಅದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ತೋರಿಸೋದಕ್ಕೆ ಅವಕಾಶ ಇಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ತೋರಿಸಿ ವಿನಾಯಿತಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಸೊ ಅದು ನಮಗೆ ಕೊಡಬೇಕು ಅಂತ ಹೊಸ ತೆರಿಗೆ ಪದ್ಧತಿ ಅಥವಾ ನ್ಯೂ ಟ್ಯಾಕ್ಸ್ ರೆಜೀಮನ್ನು ಚೂಸ್ ಮಾಡಿದವರು ಆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದು ಯಾವುದು? 80D ಅಂತಂದರೆ ಈ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಸಿಗುವಂಥ ಬೆನಿಫಿಟ್ಟು. ಅಂದರೆ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀನಿ ಈ ಆರ್ಥಿಕ ವರ್ಷಕ್ಕೆ, ಒಂದು 20,000ದ್ದು ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಂಡೆ ಅಂತ ಅಂದ್ಕೊಳ್ಳೋಣ. ಅದರ ಬೆನಿಫಿಟ್ಟು ನನಗೆ ಟ್ಯಾಕ್ಸಲ್ಲಿ ಸಿಗುತ್ತೆ. ಅದು ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಇತ್ತು, ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಇಲ್ಲ. ಅದು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ATC LIC ಸೇರಿ ಇನ್ವೆಸ್ಟ್ಮೆಂಟು ಅದು ಇದರಲ್ಲಿಲ್ಲ, ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಇಲ್ಲ. ಇದಕ್ಕೆ ಒತ್ತಾಯ ಇದೆ. ಇದರ ಜೊತೆಗೆ ಹಳೆಯ ಟ್ಯಾಕ್ಸ್ ಸ್ಲ್ಯಾಬನ್ನು ಮಿತಿಯನ್ನು ಹೆಚ್ಚಿಸೋದಕ್ಕೂ ಕೂಡ ಜನರ ಬೇಡಿಕೆ ಇದೆ. ಹಳೆಯ ಟ್ಯಾಕ್ಸ್ ಸ್ಲ್ಯಾಬು 2.5 ಲಕ್ಷದಿಂದ ಶುರುವಾಗುತ್ತೆ. ಆ 2.5 ಲಕ್ಷವನ್ನು 3 ಲಕ್ಷನೋ 4 ಲಕ್ಷನೋ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ ಮಾಡ್ತಾರೋ ಮಾಡದೆಯೂ ಇರಬಹುದು. ಆ ನಿರೀಕ್ಷೆಯೊಂದನ್ನು
ರಾಜ್ಯದ ಅಥವಾ ದೇಶದ ಜನ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಇದೆ. ಅದು ಯಾವುದು ಅಂತಂದರೆ, ಈಗ ದೊಡ್ಡ ಯೋಜನೆಯನ್ನೇನಾದರೂ ಘೋಷಣೆ ಮಾಡ್ತಾರಾ? ದೇಶದ ಜನರಿಗಾಗಿ ದೊಡ್ಡ ಯೋಜನೆಗಳು ಘೋಷಣೆ ಆಗುತ್ತಾ? ಇದು ಯಾಕೆ ಅಂತಂದರೆ, ಕಿಸಾನ್ ಸಮ್ಮಾನ್ 72,000 ಕೋಟಿ ವರ್ಷಕ್ಕೆ ಖರ್ಚು ಮಾಡುವಂಥ ಯೋಜನೆ ಆಗ 2019ರಲ್ಲಿ. ಈಗ ಅದರ ವ್ಯಾಪ್ತಿ ದೊಡ್ಡದಾಗಿದೆ. ಸೊ ಈ ಕಿಸಾನ್ ಸಮ್ಮಾನ್ ರೀತಿಯಲ್ಲಿ ದೊಡ್ಡ ಯೋಜನೆಯನ್ನೇನಾದರೂ ಘೋಷಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ, ಅಥವಾ ಕಿಸಾನ್ ಸಮ್ಮಾನ್ನ ಮೊತ್ತ ಹೆಚ್ಚಿಸೋದಕ್ಕೆ ರೈತ ಸಮುದಾಯ ಬೇಡಿಕೆ ಇಟ್ಟಿದೆ. ಈಗ ಕಿಸಾನ್ ಸಮ್ಮಾನಲ್ಲಿ ರೈತರಿಗೆ ಸಿಗ್ತಾ ಇರೋದು 3 ಕಂತು, 2,000, 2,000, 2,000, ಒಟ್ಟು 6,000 ರೂಪಾಯಿ ವರ್ಷಕ್ಕೆ ಬರುತ್ತೆ. ಅದನ್ನು ಜಾಸ್ತಿ ಮಾಡಬೇಕು. 3 ಕಂತುಗಳಲ್ಲಿ 6,000 ಸಿಗ್ತಾ ಇದೆ, ಅದನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. ಸರ್ಕಾರ ಏನಾದರೂ ಸ್ಪಂದಿಸುತ್ತಾ? ಆದರೆ ದೊಡ್ಡ ಯೋಜನೆಯನ್ನು ಘೋಷಿಸಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇದು ಮಧ್ಯಂತರ ಬಜೆಟು, ನೆಕ್ಸ್ಟ್ ಬಜೆಟಲ್ಲಿ ನಾವು ದೊಡ್ಡ ಯೋಜನೆಗಳನ್ನು ಘೋಷಿಸ್ತೀವಿ ಅಂತ. ಕಿಸಾನ್ ಸಮ್ಮಾನಲ್ಲಿ ಈಗಿರುವಂಥ 3 ಕಂತುಗಳನ್ನು 4, 5 ಮಾಡಿದರೆ 6 ಇದ್ದಿದ್ದು 8 ಅಥವಾ 10,000 ವರ್ಷಕ್ಕೆ ಬಂದರೆ ರೈತ ಸಮುದಾಯ ಖುಷಿ ಪಡುತ್ತೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಹೆಚ್ಚುವರಿ 2 ಕಂತುಗಳನ್ನು ಕೊಡ್ತಾ ಇತ್ತು ಹಿಂದಿನ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದು ಕೂಡಲೇ ಕಿಸಾನ್ ಸಮ್ಮಾನ್ ಯೋಜನೆಯ 2 ಕಂತುಗಳನ್ನು ಕಟ್ ಮಾಡಿದರು. ಈಗ ಬರ್ತಾ ಇರೋದು ಕೇಂದ್ರ ಸರ್ಕಾರ ಕೊಡ್ತಾ ಇರೋ 6,000 ಮಾತ್ರ, ರಾಜ್ಯ ಸರ್ಕಾರ ಕೊಡ್ತಾ ಇರೋ 4,000 ಬರ್ತಾ ಇಲ್ಲ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದೇ ಕೇಂದ್ರ ಸರ್ಕಾರವೇ 5 ಕಂತುಗಳನ್ನು ಕೊಟ್ಟರೆ ನಮಗೆ ಅನುಕೂಲ ಆಗತ್ತೆ ಅನ್ನೋದು ರೈತ ಸಮುದಾಯದ ನಿರೀಕ್ಷೆ. ನಾಳೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ರಾಜಕೀಯ ಜೀವನದ 6ನೇ ಬಜೆಟ್ ಅನ್ನು ಮಂಡಿಸೋದಕ್ಕಿದ್ದಾರೆ. ಈ ಬಜೆಟ್ನ ಬಗ್ಗೆ ನಿರೀಕ್ಷೆಗಳು ಏನಿದೆ, ಏನು ಬದಲಾವಣೆ ಆಗಬಹುದು, ಈ ಮಾಹಿತಿಯನ್ನು ನಾನು ಈಗಾಗಲೇ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಜೊತೆಗೆ ಬಜೆಟ್ ನಡ್ಕೊಂಡು ಬಂದಂಥ ಸಂಪ್ರದಾಯ, ಇತಿಹಾಸದ ಬಗ್ಗೆ ಮಾತನಾಡಿದ್ದಾಯಿತು. ಸೊ ಈ ಬಜೆಟ್ ಬಗ್ಗೆ ನಿರೀಕ್ಷೆ ಹುಟ್ಟೋದಕ್ಕೆ ಮತ್ತೊಂದು ಕಾರಣ ಇದೆ. ಅದು ಯಾವುದು ಅಂತಂದರೆ, ಈ ನರೇಂದ್ರ ಮೋದಿ 2ನೇ ಅವಧಿಯ ಸರ್ಕಾರದ ಕೊನೆಯ ಬಜೆಟ್ ಇದಾಗಿರೋದ್ರಿಂದ ಎಲೆಕ್ಷನ್ ದೃಷ್ಟಿಕೋನ ಸಹಜವಾಗೇ ಇರುತ್ತೆ. ನಾವು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ತಾರೆ ಅಂತ ಹೇಳಿದ ತಕ್ಷಣ ಅದು ನಿರ್ಮಲಾ ಸೀತಾರಾಮನ್ ಅವರ ಕಲ್ಪನೆಯ ಕೂಸಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಇಂಟರ್ಫಿಯರೆನ್ಸ್ ಅದು ಸಹಜವಾಗಿರುತ್ತೆ, ಪಕ್ಷದ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಇಂತಿಂಥ ಕ್ಷೇತ್ರಗಳಿಗೆ ಫೋಕಸ್ ಮಾಡಬೇಕು ಅನ್ನುವಂಥ ಸೂಚನೆ ಸಹಜವಾಗೇ ಇರುತ್ತೆ. ಮತ್ತು ಮುಂದಿನ ಎಲೆಕ್ಷನ್ನ ದೃಷ್ಟಿಕೋನ ಯಾವುದೇ ಪಕ್ಷದ ಸರ್ಕಾರಕ್ಕಾದರೂ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಎಲೆಕ್ಷನ್ ಇರೋದ್ರಿಂದ ಜನರಿಗೇನಾದರೂ ಅನುಕೂಲಗಳು ಸಿಗಬಹುದಾ? ಸೊ ನಾವು ಒಂದು ಸ್ವಲ್ಪ ಹಿಂದಕ್ಕೆ ಹೋದರೆ, ಇದೇ ಸರ್ಕಾರದ ಟ್ರ್ಯಾಕ್ ರೆಕಾರ್ಡನ್ನು ನಾವು ತೆಗೆದುಕೊಂಡು ನೋಡಿದರೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಅದು ಯಾವುದು ಅಂತಂದರೆ, ಈ ಹಿಂದೆ ಅಂದರೆ 2014ರಿಂದ 2019ರವರೆಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದರು. ಆ ಅವಧಿಯ ಕೊನೆಯ ಬಜೆಟ್, ಅದು ಕೂಡ ಇಂಟ್ರಿಮ್ ಬಜೆಟು, ಮಧ್ಯಂತರ ಬಜೆಟು ಮಂಡಿಸಿದವರು ಯಾರು ಅಂತಂದರೆ ಪಿಯೂಷ್ ಗೋಯಲ್. ಪಿಯೂಷ್ ಗೋಯಲ್ ಅವರು ಅವತ್ತು ವಿತ್ತ ಸಚಿವರಾಗಿ ಬಜೆಟ್ ಮಂಡಿಸಿದರು. ಕಾರಣ, ಆಗ ಅರುಣ್ ಜೇಟ್ಲಿ ಅವರ ಆರೋಗ್ಯ ಸರಿ ಇರಲಿಲ್ಲ, ಅವರು ಆಸ್ಪತ್ರೆಯಲ್ಲಿದ್ದರು. ಪಿಯೂಷ್ ಗೋಯಲ್ ಅವರಿಗೆ ಬಜೆಟ್ ಮಂಡಿಸುವಂಥ ಅವಕಾಶ ಸಿಕ್ತು 2019 ಫೆಬ್ರವರಿ 1. ಸೊ ಆ ಸಂದರ್ಭದಲ್ಲಿ ಮಂಡಿಸಿದಂಥ ಬಜೆಟ್ ಇದೆಯಲ್ಲ, ಪಿಯೂಷ್ ಗೋಯಲ್ ಮಂಡಿಸಿದಂಥ ಬಜೆಟ್ ಇದೆಯಲ್ಲ, ಆ ಬಜೆಟು ಒನ್ ಆಫ್ ದ ಬೆಸ್ಟ್ ಬಜೆಟು ಅಂತ ಕನ್ಸಿಡರ್ ಆಗುತ್ತೆ. ಅದು ಎಲೆಕ್ಷನ್ ಕಾರಣಕ್ಕಾಗಿ ಮಾಡಿದ್ರು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಮಾಡಿದ್ರು. ಯಾಕೆಂತಂದರೆ ಪಿಯೂಷ್ ಗೋಯಲ್ ಒಬ್ಬ ಉತ್ತಮ ಆರ್ಥಿಕ ಶಾಸ್ತ್ರಜ್ಞ ಅಥವಾ ಅರ್ಥಶಾಸ್ತ್ರಜ್ಞ. ಸೊ ಆ ಕಾರಣಕ್ಕಾಗಿ ಆ ಬಜೆಟು ಬೆಸ್ಟ್ ಬಜೆಟು ಅಂತ ಕನ್ಸಿಡರ್ ಆಗಿತ್ತು. ಸೊ ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ನಾಳೆ ಮಂಡಿಸುವಂಥ ಬಜೆಟ್ನಲ್ಲಿ ಪಿಯೂಷ್ ಗೋಯಲ್ ಬಜೆಟ್ ರೀತಿಯ ನೆರಳು ಏನಾದರೂ ಗೋಚರಿಸುತ್ತಾ? 2019ರಲ್ಲಿ ಮಧ್ಯಂತರ ಬಜೆಟನ್ನು ಪಿಯೂಷ್ ಗೋಯಲ್ ಅವರು ಮಂಡಿಸಿದ್ರು. ಆ ಬಜೆಟ್ನ ಹೈಲೈಟ್ಸು ಅಂತಂದರೆ ಕಿಸಾನ್ ಸಮ್ಮಾನ್ ಯೋಜನೆ. ಕಿಸಾನ್ ಸಮ್ಮಾನ್ ಯೋಜನೆ ಅನೌನ್ಸ್ ಆಗಿದ್ದ ಆ ಬಜೆಟ್ನಲ್ಲಿ. ನಾನು ಆಗಲೇ ಹೇಳಿದೆ, ವರ್ಷಕ್ಕೆ 72,000 ಕೋಟಿ ಖರ್ಚು ಮಾಡುವಂಥ ಯೋಜನೆ ಆಗಿತ್ತು ಆಗ. ಈಗ ಅದರ ವ್ಯಾಪ್ತಿ ಜಾಸ್ತಿ ಆಗಿದೆ. ಸೊ ನೀವು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ಜಾರಿಯಾಗಿದ್ದು 48,000 ಕೋಟಿ. ಅದಕ್ಕಿಂತಲೂ ದೊಡ್ಡದಾದಂಥ ಯೋಜನೆಯೊಂದನ್ನು ಮಧ್ಯಂತರ ಬಜೆಟ್ನಲ್ಲಿ ಕೊನೆಯ ಬಜೆಟ್ನಲ್ಲಿ ಮಂಡಿಸಿದ್ದು ಪಿಯೂಷ್ ಗೋಯಲ್. ಸೊ ಆ ಕಾರಣಕ್ಕಾಗಿ ಈ ಬಜೆಟ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಅಂಥದ್ದೇ ಎಲೆಕ್ಷನ್ ಆಗಿರೋದ್ರಿಂದ ಅಂಥದ್ದು ಏನಾದರೂ ದೊಡ್ಡ ಯೋಜನೆ ಘೋಷಣೆ ಮಾಡ್ತಾರಾ ಅನ್ನೋದು. ಜೊತೆಗೆ ಇನ್ನೊಂದು ವಿಚಾರ, ಕಿಸಾನ್ ಸಮ್ಮಾನ್ನ ಜೊತೆಗೆ ತೆರಿಗೆ ಬದಲಾವಣೆಯನ್ನು ಕೂಡ ಘೋಷಣೆ ಮಾಡಿದ್ದು ಅದೇ ಬಜೆಟ್ನಲ್ಲಿ. ತೆರಿಗೆ ಬದಲಾವಣೆ ಅಂತಂದರೆ ಈ ಸ್ಯಾಲ್ರಿಡ್ ಕ್ಲಾಸು ಇನ್ಕಮ್ ಟ್ಯಾಕ್ಸ್ ಏನು ಕಟ್ತಾರೆ ಅವರಿಗೆ ಒಂದಿಷ್ಟು ಬೆನಿಫಿಟ್ಗಳು ಸಿಕ್ಕಿತ್ತು. ಸ್ಟ್ಯಾಂಡರ್ಡ್ ಡಿಡಕ್ಷನ್ 40,000 ಇದ್ದಿದ್ದು 50,000 ಆಗಿತ್ತು. ಜೊತೆಗೆ ಟ್ಯಾಕ್ಸ್ ಕಟ್ಟುವಂಥ ವಿಚಾರ ಏನಿತ್ತು ಅದನ್ನು 7.5 ಲಕ್ಷದವರೆಗೂ ಕೂಡ ಹಿಗ್ಗಿಸಿದರು. ಅಂದರೆ 2.5 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದ್ದರೆ ಟ್ಯಾಕ್ಸ್ ಕಟ್ಟಲೇಬೇಕು. ಆದರೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಓದಿದ್ದು ಅಂತ ತೋರಿಸಿ 7 ಲಕ್ಷದವರೆಗೆ 7.5 ಲಕ್ಷದವರೆಗೂ ಕೂಡ
ಟ್ಯಾಕ್ಸ್ ವಿನಾಯಿತಿ ಸಿಗೋದು. ಆ ನಂತರದ ಟ್ಯಾಕ್ಸ್ಗೆ ಮತ್ತೆ 2.5 ಲಕ್ಷದಿಂದ ನಾವು ಟ್ಯಾಕ್ಸ್ ಕಟ್ಟು ಆ ರೀತಿಯ ವ್ಯವಸ್ಥೆಯನ್ನು ಮಾಡಿದರು. ಸೊ ಇದು ಪಿಯೂಷ್ ಗೋಯಲ್ ಅವರು ಮಂಡಿಸಿದಂಥ ಬಜೆಟ್. ಆ ಸಂದರ್ಭದಲ್ಲಿ ಮಧ್ಯಮ ವರ್ಗವನ್ನು ಖುಷಿಪಡಿಸುವಂಥ ಕೆಲಸ ಆಗಿತ್ತು. ಸೊ ಈಗ ನಿರ್ಮಲಾ ಸೀತಾರಾಮನ್ ಅದೇ ಹಂತದಲ್ಲಿರೋದ್ರಿಂದ ಆ ರೀತಿಯ ಬಜೆಟ್ ಏನಾದರೂ ಮಂಡನೆಯಾಗುತ್ತಾ? ಆ ಬಜೆಟು ಬಿಜೆಪಿಗೆ ಎಲೆಕ್ಷನ್ನಲ್ಲಿ ಅನುಕೂಲ ಮಾಡಿಕೊಟ್ಟಿತ್ತು. 2019 ಎಲೆಕ್ಷನ್ ಅನುಕೂಲವೂ ಕೂಡ ಮಾಡಿಕೊಟ್ಟಿತ್ತು, ರಾಜಕೀಯ ಲಾಭ ಆಗಿತ್ತು. ಅಂಥದ್ದೇ ಬಜೆಟು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಂಡಿಸ್ತಾರಾ ಅನ್ನುವಂಥ ಸಹಜ ಕುತೂಹಲ ಇದ್ದೇ ಇದೆ. ಗೊತ್ತಿಲ್ಲ. ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾರೆ ದೊಡ್ಡ ಘೋಷಣೆ ಇರೋದಿಲ್ಲ, ಇದು ಮಧ್ಯಂತರ ಬಜೆಟು ಅಂತ. ಆದರೆ ಪಿಯೂಷ್ ಗೋಯಲ್ ಮಧ್ಯಂತರ ಬಜೆಟೇ ಮಂಡಿಸಿದ್ದು, ಅದರಲ್ಲಿ ದೊಡ್ಡ ಘೋಷಣೆಯಾಗಿತ್ತು. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ನಿರ್ಮಲಾ ಮೇಡಮ್ಮು, ಏನು ಯಾವ ರೀತಿಯ ಘೋಷಣೆಯನ್ನು ಮಾಡ್ತಾರೆ ಅಂತ. ಇದಿಷ್ಟು ಎಕ್ಸ್ಪೆಕ್ಟೇಷನ್ನು ಪಿಯೂಷ್ ಗೋಯಲ್ ಮತ್ತು ನಿರ್ಮಲಾ ಸೀತಾರಾಮನ್ ಟ್ರ್ಯಾಕ್ ರೆಕಾರ್ಡ್ಗೆ ಸಂಬಂಧಿಸಿದಂತಾದರೆ, ನೆಕ್ಸ್ಟ್ ಇನ್ನೊಂದು ವಿಚಾರ ಇದೆ. ಕೇಂದ್ರ ಸರ್ಕಾರದ ಗುರಿ ಏನಿದೆ? ಬಜೆಟ್ ನಾಳೆ ಮಂಡನೆಯಾಗುತ್ತೆ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಒಂದು ಯೋಚನೆಯನ್ನು ಮಾಡಿಕೊಂಡಿದೆ. ಈ ದೇಶದ ಆರ್ಥಿಕತೆ ಹೀಗೇ ಇರಬೇಕು ಅನ್ನುವಂಥ ಸ್ಪಷ್ಟ ಕಲ್ಪನೆ ಕೇಂದ್ರ ಸರ್ಕಾರಕ್ಕಿದೆ. ಅದು ಯಾವುದು? $5 ಟ್ರಿಲಿಯನ್ ಎಕಾನಮಿ ತಲುಪಬೇಕು ಅನ್ನೋದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. $5 ಟ್ರಿಲಿಯನ್ ಆರ್ಥಿಕತೆಯನ್ನು ನಾವು ರೀಚ್ ಆಗಬೇಕು. ಈಗ ಎಷ್ಟಿದೆ? $3.7 ಟ್ರಿಲಿಯನ್ ಆರ್ಥಿಕತೆ ಭಾರತದ್ದು. ಸೊ ಅದು 5ಕ್ಕೆ ರೀಚ್ ಆಗಬೇಕು ಅನ್ನೋದು ಭಾರತದ ಯೋಚನೆ. ಸದ್ಯ ಭಾರತಕ್ಕೆ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನೋ ಹೆಗ್ಗಳಿಕೆ ಇದೆ. ನಾವು ಬ್ರಿಟನ್ನನ್ನು ಹಿಂದಿಕ್ಕಿ 5ನೇ ಪ್ಲೇಸಲ್ಲಿ ಬಂದು ತಲುಪಿದ್ದೀವಿ. 5ನೇ ಪ್ಲೇಸಲ್ಲಿ ನಾವಿದ್ದೀವಿ. ಬಟ್ ಕೇಂದ್ರ ಸರ್ಕಾರದ ಯೋಚನೆ ಇರೋದು 5ರಿಂದ 3ಕ್ಕೆ ಹೋಗಬೇಕು. ನಮ್ಮ ಮುಂದೆ ಇರೋದು ಯಾರು ಅಂತಂದರೆ ಒಂದು ಜಪಾನು ಮತ್ತೊಂದು ಜರ್ಮನಿ. ಸೊ ಇವರನ್ನು ಮೀರಿಸಿ 3ನೇ ಪ್ಲೇಸಿಗೆ ಹೋಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. 3ನೇ ಪ್ಲೇಸ್ ಅವರು 4.7 ಈ ಸಮಥಿಂಗ್ 4.6 ಸಮಥಿಂಗಲ್ಲಿ ಇದ್ದಾರೆ. ನಮ್ಮ $3.7 ಟ್ರಿಲಿಯನ್ ಆರ್ಥಿಕತೆ ಇದೆ. ಸೊ ಇದು ಹೆಚ್ಚಾಗಬೇಕು, ನಾವು ಅವರನ್ನು ಮೀರಿಸಿ 3ನೇ ಪ್ಲೇಸಿಗೆ ಬರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. ಸದ್ಯ ಭಾರತದ ಆರ್ಥಿಕತೆಯ ವೇಗವೂ ಕೂಡ ಅದಕ್ಕೆ ಪೂರಕವಾಗಿದೆ ಅನ್ನೋದು ಗಮನಾರ್ಹ. ಎಲ್ಲಿವರೆಗೆ ಅಂತಂದರೆ ಈ ವರ್ಷ ನಾಮಿನಲ್ GDP ಗ್ರೋತು 7.2 ಅಂತ ಅಂದಾಜಿಸಲಾಗಿದೆ. ಈ ವರ್ಷದ ನಾಮಿನಲ್ GDP ಗ್ರೋತ್ ರೇಟು, GDP ಅಭಿವೃದ್ಧಿ ದರ 7.2% ಅಂತ ಅಂದಾಜಿಸಲಾಗಿದೆ. ಇನ್ನು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ಕಳೆದ 3 ವರ್ಷದಲ್ಲಿ ನಮ್ಮ GDP ಗ್ರೋತ್ ರೇಟು 7%ಗಿಂತ ಹೆಚ್ಚಿದೆ, ಅಥವಾ 7% ಆಸುಪಾಸಲ್ಲೇ ಇದೆ. ಜಗತ್ತಲ್ಲಿ ಬೇರೆ ಬೇರೆ ದೇಶಗಳ ಆರ್ಥಿಕತೆಯ ಅಥವಾ GDP ಗ್ರೋತ್ ರೇಟ್ ನೋಡಿದರೆ 3%ಅಲ್ಲಿದೆ. 3, 3.5, 4 ಈ ಆಸುಪಾಸಲ್ಲಿದ್ದರೆ ಭಾರತದ GDP ಗ್ರೋತ್ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ನಾವು $5 ಟ್ರಿಲಿಯನ್ ಆರ್ಥಿಕತೆಯನ್ನು ರೀಚ್ ಆಗ್ತೀವಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸೊ ಇದಿಷ್ಟು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. ಇದರ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಲೆಕ್ಕಾಚಾರ ಸಹಜವಾಗಿ ಆಗಿದೆ. ಅದ್ಯಾವುದು ಅಂತಂದರೆ, ರಾಜ್ಯ ಸರ್ಕಾರದ ಲೆಕ್ಕಾಚಾರ ಹೆಂಗೆ ಅಂತಂದರೆ, ಪ್ರತಿ ಬಾರಿ ಕೇಂದ್ರದ ಬಜೆಟನ್ನು ನೋಡಿಕೊಂಡು ರಾಜ್ಯ ಬಜೆಟ್ ಮಂಡಿಸುತ್ತೆ. ಅದಕ್ಕಾಗಿ ಈಗಾಗಲೇ CM ಸಿದ್ದರಾಮಯ್ಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ರಾಜಕೀಯ ಜೀವನದ 15ನೇ ಬಜೆಟನ್ನು ಮಂಡಿಸೋದಕ್ಕೆ ಅವರು ಸಿದ್ಧತೆ. ಕೇಂದ್ರ ಏನು ಕೊಡುತ್ತೆ? ಕಳೆದ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಒಂದು 5,000 ಕೋಟಿ ಕೊಟ್ಟಿದ್ರು. ಆನಂತರ DK ಶಿವಕುಮಾರ್ ಹೇಳಿದರು ಇಲ್ಲ ಅದು ಬಂದಿಲ್ಲ, ಅದರ ಬಗ್ಗೆನೇ ಮಾತನಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಏನಾಯಿತು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಈ ಬಾರಿ ಏನು ಕೊಡುತ್ತೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ. ನಾಳೆ ನೋಡೋಣ. ನಾಳೆ 11 ಗಂಟೆಯ ಹೊತ್ತಿಗೆ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.